ರಾಶಿ ಫಲಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ನಾಳೆ ಫೆಬ್ರವರಿ 1 ಅಂದ್ರೆ ಭರತ ಹುಣ್ಣಿಮೆಯ ದಿನ. ಭರತ ಹುಣ್ಣಿಮೆಯನ್ನ ಹೇಗೆ ಆಚರಿಸಬೇಕು, ಯಾವೆಲ್ಲ ರೀತಿಯಲ್ಲಿ ಆಚರಿಸ್ತಾರೆ, ಜೊತೆಯಲ್ಲಿ ಇದರಿಂದ ಆಗುವಂತಹ ಲಾಭಗಳೇನು, ಯಾವ ಲಾಭಗಳನ್ನ ನಿರೀಕ್ಷೆ ಮಾಡಬೇಕು, ಎಲ್ಲಾ ವಿಚಾರಗಳ ಬಗ್ಗೆ ಇಂದು ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಅರ್ಜುನ್ ರಾವ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ನಾಳಿನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಕೃತಯುಗದಲ್ಲಿ ಜನನ ತಾಳಿರ್ತಕ್ಕಂಥ ಜಗದೀಶ್ವರಿ, ಸಿದ್ಧಾಚಲ ಪರ್ವತ ಅಂದರೆ ಏಳುಕೊಳ್ಳದ ಎಲ್ಲವನಾಗಿ, ರೇಣುಕಾ ಎಲ್ಲಮ್ಮನಾಗಿ, ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ವಿಜೃಂಭಣೆಯಿಂದ ಕಾಲಕವನ್ನು ಕಳೀತಾ ಇರ್ತಕ್ಕಂಥ ನಮ್ಮ ಭರತಭೂಮಿ ಅಂದರೆ ನಮ್ಮ ಕರುನಾಡಿನಲ್ಲಿ ಸಿದ್ಧಾಚಲ ಪರ್ವತ ಅಂದರೆ ಸೌದತ್ತಿ ಎಲ್ಲಮ್ಮನ ಗುಡ್ಡ ಕ್ಷೇತ್ರದಲ್ಲಿ ವಿರಾಜಮಾನಳಾಗಿ ಕುಂತಿರ್ತಕ್ಕಂಥದ್ದು. ನಾಳೆ ಭರತ ಹುಣ್ಣಿಮೆ, ಅವಳ ಜನ್ಮದಿನೋತ್ಸವ ಅಂಗವಾಗಿ ನಾಳೆ ವಿಶೇಷ ಕಾರ್ಯಕ್ರಮ. ಮತ್ತು ತುಳಜಾಪುರ ಅಂಬಾಭವಾನಿ ಕೂಡ ಹುಟ್ಟಿದ್ದ ದಿನ ಅಂತಲೇ ಕಾಣ್ತದ್ದು, ಜನ್ಮ ತಾಳಿದ ದಿನ ಅಂತಕ್ಕಂಥದ್ದು. ಈ ಭರತ ಹುಣ್ಣಿಮೆ ಏನು, ಇದರ ಅನುಷ್ಠಾನ ಏನು, ಇದರ ಹಿಂದಿನ ಮಹತ್ವ ಏನು, ಇದನ್ನೆಲ್ಲ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ, ನೋಡ್ತಾ ಇರಿ. ಗುರುಜಿ, ಭರತ ಹುಣ್ಣಿಮೆ ಅಂತ ಅಂದರೆ ಏನು, ಜೊತೆಯಲ್ಲಿ ಹೇಗೆ ಆಚರಿಸಬೇಕು ಅದನ್ನು? ಖಂಡಿತ ಮಗನೇ, ಯಾಕಂದರೆ ನಮ್ಮ ಬಂಧು ಬಾಂಧವರಿಗೆಲ್ಲ ನಾವು ಈ ನಮ್ಮ ಸನಾತನ ಧರ್ಮದ ವಿಚಿತ್ರವಾಗಿರ್ತಕ್ಕಂಥ ಎಷ್ಟೋ ಶಕ್ತಿಗಳು ಅಡಗಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲೂ ಬರ್ತಕ್ಕಂಥ ಹುಣ್ಣಿಮೆ ಬೇರೆ. ಆದರೆ ಈ ಮಾಘ ಮಾಸದ ಕಡೆಯ ಒಂದು ಇದರಲ್ಲಿ ಬರ್ತಕ್ಕಂಥದ್ದೇ ಭರತ ಹುಣ್ಣಿಮೆ. ಭರತ ಹುಣ್ಣಿಮೆ ಅಂತ ಅಂದರೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ, ತಾಯಿ ಜಗನ್ಮಾತೆಯನ್ನು ಮತ್ತೆ ಮರುಜನ್ಮವನ್ನು ಪಡೆದಿರ್ತಕ್ಕಂಥದ್ದು ಅಮೃತ ಕಳಶದಿಂದ. ಜಮದಗ್ನಿ ಮಹರ್ಷಿ ರುಚಿಕ ಮುನಿ ಮತ್ತು ಸತ್ಯವತಿಗೆ ಹುಟ್ಟಿರ್ತಕ್ಕಂಥ ಜನ್ಮ ತಾಳಿರ್ತಕ್ಕಂಥ ಜಮದಗ್ನಿಯನ್ನು ಆ ಬೆಂಕಿಯನ್ನು ಕೈ ಹಿಡಿದು ಮಹಾಪತಿವ್ರತೆ ಎನಿಸಿಕೊಂಡಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ರೇಣುಕಾ ಎಲ್ಲಮ್ಮ ಇಡೀ ಪೃಥ್ವಿಗೆ ಹೆಣ್ಣು ಮಕ್ಕಳಿಗೆ ಸಾರಿ ಸಾರಿ ಹೇಳ್ತಕ್ಕಂಥವಳೆ ಪವಿತ್ರವಾಗಿರಬೇಕು, ಪಾತಿವ್ರತೆಯನ್ನು ಕಾಪಾಡ್ಕೋಬೇಕು ಅಂತ ಪ್ರತಿ ಹೆಣ್ಣು ಮಕ್ಕಳಿಗೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಗಂಡನ ಜೊತೆ ಯಾವ ರೀತಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ತಾಯಿ ಅದಕ್ಕೋಸ್ಕರ ಜನ್ಮ ತಾಳಿರ್ತಕ್ಕಂಥದ್ದು. ಅತಿಥಿ ದೇವಿಯ ಮರು ಅವತಾರನೇ ಶ್ರೀ ರೇಣುಕಾ ಎಲ್ಲಮ್ಮ. ಅತಿಥಿ ದೇವಿ ಯಾರು? ಮಹಾವಿಷ್ಣುವನ್ನೇ ಮಗನಾಗಿ ಪಡೆದಂಥ ವಾಮನ ಅವತಾರದಲ್ಲಿರ್ತಕ್ಕಂಥ ಮಗನನ್ನೇ ಪಡೆದಂಥ ಮಹಾತಾಯಿ. ಅಷ್ಟದಿಕ್ಪಾಲಕರುಗಳನ್ನು ತನ್ನ ಮಡಿಲಿನಲ್ಲಿ ಜನ್ಮ ತಾಳಿರ್ತಕ್ಕಂಥ ಅದಿತಿ ದೇವಿ. ಆದರೆ ದ್ವಿತೀಯ ಮಕ್ಕಳು ಅಟ್ಟಹಾಸದಿಂದ ರಾಕ್ಷಸರಾಗಿ ಜನ್ಮ ತಾಳಿದರೆ ಕಶ್ಯಪ ಬ್ರಹ್ಮರಿಗೆ ಅದಿತಿಯ ಮಕ್ಕಳಾಗಿ ಅಷ್ಟದಿಕ್ಪಾಲಕರುಗಳು ಎಲ್ಲರೂ ಜನ್ಮ ತಾಳಿರ್ತಕ್ಕಂಥದ್ದು. ಹಾಗಾಗಿ ರೇಣುಕಾ ಎಲ್ಲಮ್ಮನ ಗರ್ಭದಲ್ಲಿ ಮತ್ತೆ ಪರಶುರಾಮನಾಗಿ ಅವತಾರ ತಾಳಿರ್ತಕ್ಕಂಥದ್ದು ಜಗದೀಶ್ವರ ಮಹಾವಿಷ್ಣು. ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಪರಶುರಾಮರು ಜನ್ಮ ತಾಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ದಿನ ಆಶ್ರಮದಲ್ಲಿ ಮಂಕಾಗಿ ಕುಂತಿರ್ತಕ್ಕಂಥದ್ದು ತಾಯಿ ಜಗದೀಶ್ವರಿ. ಕಶ್ಯಪ ಮಹರ್ಷಿಗಳು ಬರ್ತಾರೆ ಆಶ್ರಮಕ್ಕೆ. ಯಾಕೆ ತಾಯಿ ನೀನು ಮಂಕ ಕುಂತಿದ್ದೀಯ ಅಂದಾಗ ಮಕ್ಕಳುಗಳನ್ನೆಲ್ಲ 3 ಜನ ಗಂಡು ಮಕ್ಕಳನ್ನೆಲ್ಲರನ್ನು ಆಶ್ರಮ ಕಳಿಸಿರ್ತಾರೆ ಓದೋ ಅಭ್ಯಾಸಕ್ಕೆ. ಆಗ ಪರಶುರಾಮರು ಇನ್ನೂ ಹುಟ್ಟಿರೋದೇ ಇಲ್ಲ. ಹಾಗಾಗಿ ಕಶ್ಯಪ ಮಹರ್ಷಿಗಳು ಹೇಳ್ತಾರೆ, ಏನಂತ ಕೇಳ್ತಾರೆ ಅಂದರೆ, ಯಾಕಮ್ಮ ನೀನು ಮಂಕ ಕೂತಿರ್ತೀರ ಅಂತಾರೆ. ಹಾಗಾಗಿ ಒಂದು ವಿಚಾರನ ಹೇಳ್ಬಿಡೋಣ. ಅವಾಗ ಹೇಳ್ತಾರೆ, ನನಗೆ ಪುತ್ರದ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಏನು ಮಾಡೋದು ಅಂತ ಅಂದಾಗ, ಯಾಕಮ್ಮ ಚಿಂತೆ ಮಾಡ್ತೀಯ, ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾವಿಷ್ಣುನೇ ನಿನ್ನ ಗರ್ಭದಲ್ಲಿ ಜನ್ಮನ ತಾಳ್ಬರ್ತಾನೆ ಅಂದಾಗ ವೈಕುಂಠನೇ ಒಂದು ಕ್ಷಣ ಅಲ್ಲಾಡೋಗ್ಬಿಡುತ್ತೆ. ಅಂದರೆ ಋಷಿಯ ಒಂದು ಮಾತು ಯಾವ ರೀತಿ ಇರುತ್ತೆ ಅಂದರೆ, ವೈಕುಂಠನೇ ಅಲ್ಲಾಡ್ತೈತೆ ಅಂತಂದರೆ ಅವರು ಎಷ್ಟು ತಪಸ್ಸನ್ನು ಪಡೆದಿರ್ತಾರೆ ಋಷಿಮುನಿಗಳು. ಹಾಗಾಗಿ ಈ ಭರತ ಹುಣ್ಣಿಮೆ ದಿನ ನಾವು ಮಾಡತಕ್ಕಂಥ ಕರ್ತವ್ಯ ಇದೆಯಲ್ಲ, ನಾವು ಮಾಡ್ತಕ್ಕಂಥದ್ದು ಆ ತಪಶಕ್ತಿ ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಭರತ ಹುಣ್ಣಿಮೆ ದಿನ. ಇನ್ನೂ ಮುಂದೆ ಅನುಷ್ಠಾನಗಳು ಹೇಳ್ತಾ ಹೋಗೋಣ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ. ಮೇಡಮ್ ನಾವು ಕರೇಗೌಡ ಅಂತ ಹೇಳಿ. ನಕ್ಷತ್ರ ಸರ್ ನಿಮ್ದು? ನಕ್ಷತ್ರ ಬಂದ್ಬಿಟ್ಟು ಗೊತ್ತಿಲ್ಲ ಮೇಡಮ್. ನಾವು ಹುಟ್ಟಿದ ಡೇಟು 4/2/1994. ಓಕೆ ಸರ್, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಕರೇಗೌಡ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು?
ಸರ್ ನಾವು ರಾಣೆಬೆನ್ನೂರಿಂದ ಸರ್. ಏನು ಕೇಳಬೇಕಾಯ್ತಮ್ಮ? ಅದೇ ಸರ್ ನಮ್ದು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು. ಕರೇಗೌಡ್ರ ಅಲ್ವಾ ತಮ್ಮ ಹೆಸರು? ಹಾ ಸರ್ ಹೌದು. ಮಿಥುನ ರಾಶಿ ಮೃಗಶಿರ ನಕ್ಷತ್ರ. ನೀವು ಸ್ಕಂದನಾಲಯದಲ್ಲಿ ವಿಶೇಷವಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿದಾಗ ಸರ್ಕಾರಿ ಅಧಿಕಾರವನ್ನು ಸಿಗ್ತಕ್ಕಂಥ ಯೋಗ ಫಲ ಇದೆ. ಬಟ್ ನೀವು ಸ್ವಲ್ಪ ಶ್ರಮ ವಹಿಸಬೇಕು. ಎಲ್ಲರೂ ಸರ್ಕಾರಿ ಉದ್ಯೋಗನೇ ಕೇಳಿದ್ರೆ ಹೆಂಗೆ? ಯಾಕೆ ಪ್ರೈವೇಟಲ್ಲಿ ಮಾಡೋಕ್ಕೆ ಇಷ್ಟ ಇಲ್ವಾ? ಹಾ ಇದೆ ಸರ್, ಆದ್ರೂ ನಮ್ದು ಸೆಲೆಕ್ಷನ್ ಆಗಿದೆ ಸರ್, ಕೋರ್ಟಲ್ಲಿ ಇದೆ ನಮ್ದು ಇವಾಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ. ಓಕೆ, ಆಯಿತು, ಪ್ರಯತ್ನ ಪಡಿ, ಖಂಡಿತವಾಗೂ ನಿಮಗೆ ಫಲ ಸಿಗುತ್ತೆ. ಆದರೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಮಾಡಿ. ಅಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯ ಕ್ಷೇತ್ರ ಇರ್ತಕ್ಕಂಥ ಒಂದು ಆಲಯ, ಅಲ್ಲಿ ವಿಶೇಷವಾಗಿ ಸರ್ಪಾರಾಧನೆ ಮಾಡ್ತಕ್ಕಂಥದ್ದು, ನಾಗ ಸಂಸ್ಕಾರ ಮಾಡ್ತಕ್ಕಂಥದ್ದು, ಆಶ್ಲೇಷ ಬಲಿ ಮಾಡ್ತಕ್ಕಂಥದ್ದು ಏನಾದರೂ ಮಾಡಿ. ಯಾಕಂದರೆ ಜನ್ಮದಲ್ಲೇ ರಾಹು ಇರ್ತಕ್ಕಂಥದ್ದು ಮಿಥುನ ರಾಶಿ ಮೃಗಶಿರ ನಕ್ಷತ್ರದಲ್ಲಿ ಯೋನಿ ಕೂಟದಲ್ಲಿ. ಹಾಗಾಗಿ ಸ್ವಲ್ಪ ಸ್ಕಂದನ ಆಶೀರ್ವಾದ ಇದ್ರೇನೆ ಯಾವುದಾದ್ರು ಒಂದು ಹಣ ತಿನ್ನಬೇಕು ಅನ್ನೋದು, ಸರ್ಕಾರಿ ಕೆಲಸ ಸಿಗಬೇಕು ಅಂತಕ್ಕಂಥದ್ದು. ನೋಡಿ, ರಾಹು ಕೇತು ದಶೆ ಇದ್ರೇ ಫ್ಲೈಟಲ್ಲಿ ಓಡಾಡ್ತಕ್ಕಂಥದ್ದು ಯೋಗ ಫಲ. ಹಾಗೆ ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಯಿಂದ ಫಲವ ಸಿಗ್ತಕ್ಕಂಥದ್ದು ನಿಮಗೆ ಖಂಡಿತ ಒಳ್ಳೆಯದಾಗಲಿ. ನಾವು ಆಶಿಸ್ತೀವಿ. ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ. ನಮ್ಮ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಓಕೆ ಗುರೂಜಿ, ಸಾಮಾನ್ಯವಾಗಿ ಭರತ ಹುಣ್ಣಿಮೆ ಅಂತ ಅಂದ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಷ್ಟು ಇದರಿಂದ ಏನು ಲಾಭ ನಿರೀಕ್ಷೆ ಮಾಡ್ಬೋದು, ಜೊತೆಯಲ್ಲಿ ಹೇಗೆ ಉಟ್ಕೊಂತು ಭರತ ಹುಣ್ಣಿಮೆ ಅನ್ನೋದು, ಯಾಕಾಗ ಆಚರಿಸ್ಬೇಕು, ಇದ್ಯಾವುದು ಕೂಡ ಗೊತ್ತಿರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗೂ ನೋಡಮ್ಮ, ಈ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡೋಣ, ಎಲ್ಲರಿಗೂ ಅರ್ಥ ಆಗಲಿ. ಭರತ ಹುಣ್ಣಿಮೆ ಅಂದರೆ ವೈಕುಂಠದಲ್ಲಿ ಜಯ ವಿಜಯರಿರ್ತಕ್ಕಂಥವ್ರು ದ್ವಾರಪಾಲಕರು. ನಾರದ ಮಹರ್ಷಿಗಳು, ಸಪ್ತ ಋಷಿಗಳು ವೈಕುಂಠಕ್ಕೆ ವಿಷ್ಣು ದರ್ಶನ ಮಾಡೋಕ್ಕೆ ಬಂದಾಗ ಬಿಟ್ಟಿಲ್ಲ ಒಳಗಡೆಗೆ. ಹಾಗಾಗಿ ಅವರು ಒಂದು ಶಾಪವನ್ನು ಕೊಡ್ತಾರೆ ಸಪ್ತ ಋಷಿಗಳು, ನೀವು ಈ ವೈಕುಂಠದಲ್ಲಿ ಇರೋಕ್ಕೆ ಯೋಗ್ಯರಲ್ಲ, ನೀವು ಅಯೋಗ್ಯರು ಅಂತೇಳಿ. ಅವ್ರಿಗೆ ನನ್ನದು ಅಂತ ಅಹಂಕಾರ ಬಂದಾಗ ಕಾರ್ತ್ಯವೀರ್ಯಾರ್ಜುನಾಗಿ ಸುದರ್ಶನ ಚಕ್ರ ಭೂಮಿಯಲ್ಲಿ ಜನ್ಮ ತಾಳಿರ್ತಾನೆ. ಆಗ ಕೇಳ್ತಾನೆ ವಿಷ್ಣುಗೆ ಸುದರ್ಶನ, ನೀನೇನು ಮಾಡಿಲ್ಲ ಯುದ್ಧದಲ್ಲಿ, ಎಲ್ಲ ನಾನೇ ಮಾಡಿರೋದು, ಚಕ್ರದಲ್ಲಿ ನಾನೇ ಎಲ್ಲರೂ ದುಷ್ಟನ ಸಂಹಾರ ಮಾಡ್ಕೊಂಬಂದಿರೋದು, ನೀನು ಮಾತ್ರ ನನಗೆ ಆಜ್ಞೆ ಮಾಡ್ತಾಯಿದ್ದೆ ಅಷ್ಟೇ, ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡಿದಾಗ ಅಂದಾಗ ವಿಷ್ಣು ಒಂದೇ ಮಾತು ಹೇಳ್ತಾನೆ, ನಿನ್ನಲ್ಲಿ ಈ ಅಹಂಕಾರ ಬಂದಿರೋದ್ರಿಂದ ನೀನು ಭೂಲೋಕದಲ್ಲಿ ಸಹಸ್ರಬಾವು ಕಾರ್ತ್ಯವೀರ್ಯಾರ್ಜುನಾಗಿ ಜನ್ಮನ ತಾಳು, ನಾನು ನಿರಾಯುಧನಾಗಿ ಬಂದು ನಿನ್ನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆಗ ಪರಶುರಾಮರ ಅವತಾರನೇ ಮಹಾವಿಷ್ಣು. ಸಹಸ್ರಬಾವು ಕಾರ್ತ್ಯವೀರ್ಯಾರ್ಜುನ ಹುಟ್ಟಿರದೆ, ಸಹಸ್ರಬಾವು ಅಂದರೆ 1000 ಕೈಗಳು 1000 ಕಾಲು ತಲೆಗಳು ಉಳ್ತಕ್ಕಂಥವನ್ನೇ ಸಹಸ್ರಬಾವು ಕಾರ್ತ್ಯವೀರ್ಯಾರ್ಜುನ ಅಂತ ಜನ್ಮ ತಾಳ್ತಾನೆ ಈ ಪೃಥ್ವಿಲಿ. ಅವನಿಗೆ ಸಂಹಾರ ಮಾಡೋಕ್ಕೋಸ್ಕರನೇ ಪರಶುರಾಮರು ಜನ್ಮ ತಾಳ್ಕೊಂಡು ಬರ್ತಾರೆ. ಅಂಥ ಒಂದು ಪುಣ್ಯೋತ್ತಮವಾಗಿರ್ತಕ್ಕಂಥ ದಿನ ಈ ಪರಶುರಾಮರು ಜನ್ಮ ಆಗಿರ್ತಕ್ಕಂಥದ್ದು. ಮತ್ತು ಪರಶುರಾಮರು ಕಶ್ಯಪ ಮಹರ್ಷಿಗಳಿಗೆ ಪೃಥ್ವಿಯನ್ನು ದಾನ ಕೊಟ್ಟಿರ್ತಕ್ಕಂಥ ದಿನ ಅಂತಲೂ ಹೇಳ್ತಾರೆ. ವಿಶೇಷವಾಗಿ ಇನ್ನೂ ತುಂಬ ಚೆನ್ನಾಗಿದೆ. ಇನ್ನು ನಾವು ಕೇಳ್ತಾ ಹೋದಷ್ಟು ಇನ್ನೂ ಸಂತೋಷ ಆಗುತ್ತೆ ಹೊರತು ಅದರಲ್ಲಿ ಕೇಳೋದಕ್ಕೆ ಅಷ್ಟೊಂದು ಕುತೂಹಲ ಇರುತ್ತೆ. ನನ್ನ ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಮೈ ಮನೆಗಳೆಲ್ಲ ರೋಮಾಂಚನ ಆಗುತ್ತೆ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ. ದಾವಣಗೆರೆಯಿಂದ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ, ಪ್ರಶ್ನೆ ಕೇಳಿ. ಹಲೋ. ನಮಸ್ತೆ ಗುರುಜಿ. ಎಲ್ಲಿಂದ? ದಾವಣಗೆರೆಯಿಂದಮ್ಮ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಾಯ್ತಪ್ಪ? ನಮ್ಮ ಬಗ್ಗೆನೇ ಕೇಳಬೇಕು. ಹೇಳಪ್ಪ, ಏನು ಕೇಳಬೇಕಾಯ್ತು? ಯಾಕೋ ಮನೆ ಪರಿಸ್ಥಿತಿ ಭಾಳ ಹದಗೆಟ್ಟೋಗೈತ್ರಿ. ಮಕ್ಕಳು ಯಾಕೋ ಒಬ್ರು ಯಾಕೆ ನಾವು ಕೈ ಸರಿ ಇಲ್ಲ ಅಂತಂದೇಳಿ ಇದು ಮಾಡ್ತಾ ಇದಾರೆ. ಹಗ್ಲಲ್ಲ ಸ್ಟೇಷನ್ ಹೋಗೋದು ಇದು ಮಾಡೋದು ಮಾಡಿಲ್ಲ ಅಂತಾನೆ ಮನೆ ರೀಸೆಂಟ್ ಭಾನುವಾರ ಇದ್ದೇ ಕರ್ಕೊಂಡು ಹೋಗಿದ್ದಾರೆ ಗುರುಗಳೇ. ನಿಮ್ಮ ಹೆಸರು ಹೇಳಿ, ನಿಮ್ಮ ಮಗನ ಹೆಸರು ಹೇಳಿ, ಇಬ್ಬರ ಹೆಸರು ಹೇಳಿ, ಪಟ್ ಅಂತ ಹೇಳಿ ಬೇಗ ಬೇಗ. ನನ್ನ ಸಣ್ಣಪ್ಪ, ಅವನ ಹೆಸರು ರಾಹುಲ್. ತುಲಾರಾಶಿ ಚಿತ್ತಾನಕ್ಷತ್ರ. ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯಿತು ಅವನಿಗೆ. ಹೌದು. ಓಕೆ, ಇರಲಿ. ನೀವೇನು ಮಾಡಿ ಅಂತಂದರೆ, ಚಿತ್ತಾ ನಕ್ಷತ್ರ ಇರೋದ್ರಿಂದ ಮನಸ್ಸು ಚಂಚಲತೆ, ಸ್ಥಿರ ಸ್ವಭಾವದಿಲ್ಲ, ಮನಸ್ಕಾರಕ ಚಂದ್ರ. ನೋಡಿ, ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತಾ ನಿಮ್ಮ ಕಡೆ, ದಾವಣಗೆರೆ ಕಡೆ? ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲ ಗುರುಗಳೇ. ಆಯಿತು. ವಿಷ್ಣುವಿಗೆ ಅವತಾರದಲ್ಲಿ ಯಾವ ವಿಷ್ಣುವಿನ ದೇವಸ್ಥಾನ ಇದೆ ಅಲ್ಲಿ, ಅಲ್ಲಿ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಅಭಿಷೇಕವನ್ನು ಮಾಡಿಸಿ. ಆಮೇಲೆ ವಿಶೇಷವಾಗಿ ಏನಂತ ಅಂದರೆ, ಉತ್ತರಾಣಿ ಕಡ್ಡಿ ನಾಳೆ ಭರತ ಹುಣ್ಣಿಮೆ ಆಗಿರೋದ್ರಿಂದ ನೀವು ಉತ್ತರಾಣಿ ಬೇರು ಇದೆಯಲ್ಲ, ಆ ಉತ್ತರಾಣಿ ಬೇರನ್ನು ತಗೊಂಬಂದು ನೆರಳಲ್ಲಿ ಒಣಗಿಸಿ
ಡೈಲಿ ಅವನಿಗೆ ನೆತ್ತಿ ಮೇಲೆ ಉಜ್ಜಿ ಗಂಧದಲ್ಲಿ ಅವನಿಗೆ ನೆತ್ತಿ ಮೇಲೆ ಇಡ್ತಾ ಬನ್ನಿ. ಎಷ್ಟು ಒಳ್ಳೆಯವನಾಗ್ತಾನೆ ಅಂತಂದರೆ ಅಷ್ಟು ಒಳ್ಳೆಯವನಾಗ್ತಾನೆ. ಎಲ್ಲಾದರೂ ನರಸಿಂಹನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಒಂದು ಹಳದಿ ದಾರವನ್ನು ಕಟ್ತಕ್ಕಂಥದ್ದು ಮಾಡಿ, ಅವನಿಗೆ ಹಳದಿ ದಾರ ಅದು ಒಂದು ಕಟ್ಟಾದಂಗೆ ಅವನಿಗೆ ಮತ್ತೆ ಅವನಿಗೆ ಜ್ಞಾನೋದಯ ಆಗ್ತಕ್ಕಂಥದ್ದು, ಒಳ್ಳೆತನಕ್ಕೆ ಬರ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಚಿಂತೆ ಮಾಡಬೇಡಿ, ನೀವು ತಂದೆ ತಾಯಿ ಆದವರು ಕೊರಗಬೇಡಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. ದೇವ್ರಿಗೆ ಮೊರೆ ಹೋಗಿ ಒಳ್ಳೇದಾಗುತ್ತೆ. ಅದೇ ಬರಲಿ ಅಂತಲೇ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿ ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ. ವಿಶೇಷವಾಗಿ ಅವನು ಬಂದ ನಂತರ ಉತ್ತರಾಣಿ ಬೇರಿನಿಂದ ಆಜ್ಞಾಚಕ್ರ ತೆಗೆದ್ಬಿಟ್ಟು ಅದನ್ನು ಆಜ್ಞಾಚಕ್ರದಲ್ಲಿ ಇಡಕ್ಕೆ ಹೇಳಿ. ಬ್ರಹ್ಮದಂಡೆ ಸಿಕ್ಕಿದ್ರೆ ನಿಮ್ಗೆ ಬ್ರಹ್ಮದಂಡೆ ಅಂತ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಆ ಬ್ರಹ್ಮದಂಡೆ ಯಾವ ರೀತಿ ಇರುತ್ತೆ, ಅದರಿಂದ ಏನೇನು ಉಪಯೋಗ ಅಂತ ತಿಳಿಸ್ತೀನಿ ತಮಗೆ. ಅದರಿಂದ ಮಕ್ಕಳುಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಯಾರ್ಯಾರು ದಾರಿ ತಪ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಬ್ರಹ್ಮದಂಡೆ ಬಂದು ತುಂಬ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಅದ್ರ ಹೆಸರಲ್ಲೇ ಇದೆ ನೋಡಿ, ಬ್ರಹ್ಮದಂಡೆ ಅಂತಕ್ಕಂಥದ್ದು. ಅದನ್ನು ನೀವು ಬೇರು ಸಮೇತ ತರಬೇಕು. ಪುಷ್ಯ ನಕ್ಷತ್ರದಲ್ಲಿ ಅದನ್ನು ತಗೊಂಬಂದು ಅದನ್ನು ನೆರಳಲ್ಲಿ ಒಣಗಿಸಿ ಆ ಬೇರನ್ನು ತೆಗೆದ್ಬಿಟ್ಟು ಆಜ್ಞಾಚಕ್ರ ಅಂದರೆ ಇಲ್ಲಿ ಹಣೆಯ ಮಧ್ಯಭಾಗದಲ್ಲಿ ಉಬ್ಬುಗಳ ಮಧ್ಯದಲ್ಲಿ ಇಡ್ತಕ್ಕಂಥದ್ದು ಮಾಡಿದಾಗ ತುಂಬ ಕೆಟ್ಟೋಗಿರ್ತಕ್ಕಂಥ ಮಕ್ಕಳುಗಳು, ನರೋಸಾಗ್ತಕ್ಕಂಥ ಮಕ್ಕಳುಗಳು ಎಲ್ಲರೂ ಕೂಡ ಆಕ್ಟಿವೇಟೆಡ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಭರತ ಹುಣ್ಣಿಮೆ ಅಂದ ತಕ್ಷಣ ಈಗ ನೀವು ತಿಳಿಸ್ಕೊಟ್ರಿ ಹೇಗೆ ಉಟ್ಕೊಂತು, ಯಾಕೆ ಆಚರಿಸ್ತಾರೆ ಅಂತ. ಆದರೆ ಹೇಗೆ ಆಚರಿಸ್ಬೇಕು ಅನ್ನುವಂಥ ಕುತೂಹಲ, ಹೇಗೆ ಆಚರಿಸ್ಬೇಕು ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗೂ ನೋಡಿ, ಈ ಭರತ ಹುಣ್ಣಿಮೆ ಅಂತಕ್ಕಂಥದ್ರಲ್ಲಿ ನಾಳೆ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ಜಗನ್ಮಾತೆ ಸೃಷ್ಟಿಯಲ್ಲಿ ಇರ್ತಕ್ಕಂಥವಳು. ಮನೆಗಳಲ್ಲಿ ಕೂಡ ಆ ತಾಯಿಯ ಆರಾಧನೆ ಮಾಡ್ತಕ್ಕಂಥದ್ದು, ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ದರ್ಶನ ಮಾಡ್ತಕ್ಕಂಥದ್ದು, ಅವಳಿಗೆ ವಿಶೇಷವಾಗಿ ನಾಳೆ ಒಂದು ಅಲಂಕಾರ ಭೂತಿಷವಾಗಿ ನೋಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆ ವಿಜೃಂಭಣೆ ಆಗಿರ್ತಕ್ಕಂಥ ಅಲಂಕಾರ ಭೂಷಿತಳಾಗಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನೋಡಿ ನನ್ನ ತಾಯಿ, ನೀವು ಟಿ ವಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಜಗನ್ಮಾತೆ ರೇಣುಕಾ ಎಲ್ಲಮ್ಮ ನನ್ನ ಮನೆಯಲ್ಲಿರ್ತಕ್ಕಂಥ ಜಗದೀಶ್ವರಿ, ನಮ್ಮ ದೇವಾಲಯದಲ್ಲಿರ್ತಕ್ಕಂಥ ಆದಿಶಕ್ತಿ. ಆಕೆಯನ್ನು ನೋಡೋದೇ ಕಣ್ ತುಂಬ ನೋಡ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾನು ಮುಕ್ತವಾಗಿ ತಮ್ಮೆಲ್ಲರಿಗೂ ನಾಳೆ ನನ್ನ ದೇವಾಲಯ ಇರ್ತಕ್ಕಂಥದ್ದು ಅತ್ತಿಬೆಲೆ ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು, ತಮಿಳುನಾಡು ಕರ್ನಾಟಕ ಬಾರ್ಡರಲ್ಲಿರ್ತಕ್ಕಂಥದ್ದು ಅತ್ತಿಬೆಲೆ ಒಳಗಡೆ ರೇಣುಕಾ ಯಲ್ಲಮ್ಮನ ದೇವಾಲಯ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ. ಖಂಡಿತವಾಗೂ ಬನ್ನಿ, ಆ ತಾಯಿಯನ್ನು ದರ್ಶನ ಮಾಡಿ ಅಂತ ನಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ ಅಮ್ಮ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮ್ಮ? ನಾವು ಆನವಟ್ಟಿ ಅಂತ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು. ಗುರುಜಿ ಇದ್ದಾರೆ, ಮಾತನಾಡಿ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ಯಾಕಮ್ಮ ದುಃಖದಲ್ಲಿಂದ ಮಾತಾಡ್ತಾ ಇದೆಯಾ ತಾಯಿ? ಅಂದ್ರೆ ಒಂದು ಕಷ್ಟದ ಬಾಳ ಐತ್ರಿ, ಸಾಲನ ಬಾಳ ಐತ್ರಿ. ತಮ್ಮ ಹೆಸರು ಏನಂದ್ರಿ? ದೇವಿರಮ್ಮ ಅಂತಾರಿ. ಆಯ್ತು, ಏನ್ ಕೇಳ್ಬೇಕಾಯ್ತು ತಾಯಿ? ಅದೇ ಬರೇ ಇದನ್ನ ಆಗ್ತೈತ್ರಿ, ಬರೀ ಸಾಲ ಮಾಡೋದ ಆಗ್ತೈತ್ರಿ ಗುರುಜಿ. ಅದಕ್ಕೆ ಏನ್ ಮಾಡೋದಂತನ ಗೊತ್ತಾಗ್ತದೆ ನೋಡಿ. ನಮಗೂ ದುಡಿಯಕ್ಕಾಗಲ್ಲ, ಇನ್ನು ಮನೆ ಯಜಮಾನ್ರು ದುಡಿಯಕ್ಕಾಗಲ್ರಿ. ನೋಡಿ, ಕಷ್ಟ ಬಿದ್ರೇನೆ ನಿಮಗೆ ಫಲ ಸಿಗ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಆಗಲಿ ತಾನಾಗಿ ಬರೋದಿಲ್ಲ, ತಾನಾಗಿ ಯಾವುದು ಬರಲ್ಲ. ನಾವು ಕಷ್ಟ ಬಿದ್ರೇ ದುಡಿದು ತಿಂದ್ರೇ ಫಲ ಸಿಗ್ತಕ್ಕಂಥದ್ದು. ಆದ್ರೂ ಕೂಡ ನಿಮಗೆ ಕರ್ಮ ಅನ್ನೋದೊಂದು ಇರುತ್ತೆ. ಅದು ಎಲ್ಲೋದ್ರೂ ಕೈ ಬಾಯಿ ಅಂಟಲ್ಲ, ಎಲ್ಲೋದ್ರೂ ದುಡ್ಡು ಹುಟ್ಟಲ್ಲ, ಎಲ್ಲೋದ್ರೂ ನಮ್ಮ ಕೆಲಸ ಕಾರ್ಯಗಳಾಗಲ್ಲ. ಅದು ಕರ್ಮ ಅಂತ ಹೇಳ್ತೀವಿ. ಆ ಕರ್ಮದಕ್ಕೆ ಫಲವಾಗಿ ನಾವು ಕೆಲವೊಂದು ಅನುಷ್ಠಾನಗಳನ್ನು ಹೇಳ್ತೀವಿ. ಆ ಅನುಷ್ಠಾನಗಳನ್ನು ನೀವು ಮಾಡ್ಕೊಂಡಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮದು ಪೂರ್ವಭದ್ರ ನಕ್ಷತ್ರದಲ್ಲಿ ಮೀನ ರಾಶಿ ಬರ್ತಕ್ಕಂಥದ್ದು. ನಾಳೆ ನೀವೇನು ಮಾಡಿ ಅಂತಂದರೆ, ಅರಳಿ ಎಲೆ ಗೊತ್ತಲ್ವಾ? ಅರಳಿ ಎಲೆ, ಆ ಯೋನಿಕಾರದಲ್ಲಿರ್ತಕ್ಕಂಥ ತಾಯಿ ಜಗದೀಶ್ವರಿ ಇರ್ತಕ್ಕಂಥ ಸಾನ್ನಿಧ್ಯ, ಅರಳಿ ಮರದಲ್ಲಿ ಶುಕ್ರ ಇರ್ತಕ್ಕಂಥ ಪರ್ವ. ಆ ಅರಳಿ ಎಲೆಯನ್ನು ಮನೆಗೆ ತೊಗೊಂಬರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಅರ್ಶನದಲ್ಲಿ ಲೇಪನ ಮಾಡಿ, ದಾಳಿಂಬೆ ಕಡ್ಡಿ ಆಗಲಿ ತುಳಸಿ ಕಡ್ಡಿ ಒಳಗಡೆ ಅದ್ರ ಮೇಲೆ ಶ್ರೀಮ್ ಅಂತ ಬರೀರಿ. ಶ್ರೀಮ್ ಅಂತ ಬರೆದ್ಬಿಟ್ಟು ಒಂದು ಬಟ್ಲೊಳಗಡೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಆ ಎಲೆಯನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಅತಿ ಶೀಘ್ರದಲ್ಲೇ ನಿಮ್ಮ ದಾರಿದ್ರ್ಯ ನಿವಾರಣೆ ಆಗ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಯಾರಾದರೂ ಶ್ರೀಚಕ್ರವನ್ನು ನಿಮಗೆ ಕೊಡೋದಾದರೆ ಶ್ರೀಚಕ್ರವನ್ನು ಆರಾಧನೆ ಮಾಡಿ. ಮೇರು ಇರಬಾರ್ದು, ಬರೀ ಫೋಟೋ ಇರಬೇಕಷ್ಟೇ. ಶ್ರೀಚಕ್ರ ರೇಖೆಯಲ್ಲಿ ಬರೆದಿರ್ತಕ್ಕಂಥ ಶ್ರೀಚಕ್ರವನ್ನು ಪೂಜೆ ಮಾಡಿ. ಖಂಡಿತವಾಗಿ ನಿಮಗೆ ದರಿದ್ರ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ
ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾಳೆ ಭರತ ಹುಣ್ಣಿಮೆ ಇದೆ, ಜೊತೆಯಲ್ಲಿ ಕೆಲವೊಂದಷ್ಟು ಜನಗಳಿಗೆ ಒಂದು ರೀತಿಯಾದಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಯಾವ ಕೆಲಸಗಳನ್ನ ಮಾಡಿದ್ರೆ ಭರತ ಹುಣ್ಣಿಮೆಯಲ್ಲಿ ಒಳ್ಳೆಯದಾಗತ್ತೆ, ಲಾಭ ಸಿಗುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳಿ. ಖಂಡಿತ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೇ. ನಾಳೆ ಭರತ ಹುಣ್ಣಿಮೆ ದಿನ ನಾವು ಮಾಡ್ತಕ್ಕಂಥ ಕರ್ತವ್ಯ ಏನು ಗೊತ್ತಾ? ಪ್ರಕೃತಿಯನ್ನು ಗೌರವ ಕೊಡಬೇಕು. ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು. ನಮಗೆ ಜನ್ಮದಾತರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಾವೆಷ್ಟು ಗೌರವವನ್ನು ಸೂಚಿಸ್ತೀವೋ ಅಷ್ಟು ಅವನ ಮೇಲೆಗೆ ಬರ್ತಾನೆ. ಆಮೇಲೆ ಪ್ರಕೃತಿ ಅಂದರೆ ಯಾವುದಾದ್ರು ಒಂದು ಪ್ರಾಣಿ ಪಕ್ಷಿಗಳು ಕಂಡಲಿ ಅದಕ್ಕೆ ಊಟ ಆಗ್ತಕ್ಕಂಥದ್ದು, ನೀರು ಧಾರೆ ಎರಿತಕ್ಕಂಥದ್ದು, ಅದನ್ನು ಮಾಡ್ಕೊತ ಬಂದಾಗ ಪ್ರಕೃತಿಯನ್ನು ಪ್ರೀತಿಸಿದಾಗ ಅವನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾನೆ. ಪ್ರಕೃತಿ ನಾವೇನು ಪ್ರೀತಿ ಕೊಡ್ತೀವೋ ಅದು ನಮಗೆ ಪ್ರೀತಿ ಕೊಡುತ್ತೆ. ನಾವೇನು ಮಾಡ್ತೀವೋ ಅದನ್ನು ಅದು ಇಟ್ಕೊಳ್ಳಲ್ಲ ಪ್ರಕೃತಿ, ಅದನ್ನು ನಮಗೆ ರಿಟರ್ನ್ ಕೊಟ್ಟುಬಿಡುತ್ತೆ. ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸಿ ಬೆಳೆಸಿ ಅನ್ನೋದು ನಾಳೆ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ ಗುರೂಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಮೇಡಮ್ ನಾವು ಗುಬ್ಬಿ ತಾಲೂಕು ಅಳಿಘಟ್ಟದಿಂದ. ನಿಮ್ಮ ಹೆಸರು? ನರಸಿಂಹರಾಜು ಅಂತ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಏನು ಕೇಳಬೇಕಾಯ್ತಪ್ಪ? ಗುರುಜಿ, ನಮ್ದು ಆರೋಗ್ಯ ಸಮಸ್ಯೆ ಮತ್ತೆ ಕೆಲ್ಸದ ಯಾವುದು ಸಿಗ್ತಾ ಇಲ್ಲ. ಕೆಲಸ ಅಂದರೆ ಏನು ಕೆಲಸ? ಪ್ರೈವೇಟ್ ಕೆಲಸನ, ಗೌರ್ಮೆಂಟ್ ಕೆಲಸನ, ಸರ್ಕಾರಿ ಉದ್ಯೋಗನ, ಏನು? ಪ್ರೈವೇಟ್ ಕೆಲಸನೇ ಗುರುಜಿ, ಯಾವುದು ಸಿಗ್ತಿಲ್ಲ. ನಿಮ್ಮ ಹೆಸರೇನಂದ್ರೆ? ನಕ್ಷತ್ರ? ಗುರುಜಿ ನರಸಿಂಹರಾಜು ಅಂತ ಹೆಸರು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿನ? ಹಾ ಗುರುಜಿ, ಸರಿ. ಕರೆಕ್ಟ್. ಕುಜನ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಗುರುಜಿ ಸ್ವಲ್ಪ. ಓಕೆ, ಖಂಡಿತವಾಗೂ ಆಗಲಿ. ನೀವೇನು ಮಾಡಿ ಅಂತಂದರೆ ಅನುರಾಧ ನಕ್ಷತ್ರ ಇರ್ತಕ್ಕಂಥ ಮಹಾನಕ್ಷತ್ರನೇ, ಆದರೆ ಸ್ವಲ್ಪ ಸೋಂಬೇರಿತನ ಮಾಡ್ತಕ್ಕಂಥದ್ದು, ಆ್ಯಕ್ಟಿವೇಟೆಡ್ ಇರಲ್ಲ ಬಾಡಿ. ಇವತ್ತು ಮಾಡೋದನ್ನು ನಾಳೆ ಮಾಡೋಣ ಅಂತಕ್ಕಂಥದ್ದು, ಒಂಥರ ಆ್ಯಕ್ಟಿವೇಟೆಡೇ ಬರಲ್ಲ, ತಲೆನೇ ಓಡ್ತಾ ಇಲ್ಲ ನಿಮಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳ್ಬಿಟ್ಟು. ನೀವೇನು ಮಾಡಿ ಅಂತಂದರೆ, ನೀವು ಗುಬ್ಬಿಯವರಾಗಿರೋದ್ರಿಂದ ಸ್ವಲ್ಪ ನಿಟ್ಟೂರಿಂದ ಮುಂದೆ ಅತ್ತಾಳ್ ನರಸಿಂಹಸ್ವಾಮಿ ಬೆಟ್ಟ ಇದೆ, ಗೊತ್ತಲ್ವಾ? ಗೊತ್ತು ಗುರುಜಿ. ಅತ್ತಾಳ್ ನರಸಿಂಹಸ್ವಾಮಿ ಬೆಟ್ಟ, ಆ ಗುಬ್ಬಿ ಕ್ರಾಸಲ್ಲಿರ್ತಕ್ಕಂಥ ಅತ್ತಾಳ್ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು, ಕೇಸರಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಕೇಸರಿ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು. ಪ್ರಧಾನ ಅರ್ಚಕರಿಗೆ ನಾಳೆ ನೀವು ಒಂದು ಹೆಜ್ಜೆ ಅಲ್ಲಿಗೆ ಹೋಗಿ, ನಾಳೆ ಭರತ ಹುಣ್ಣಿಮೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರಿಗೆ ವಸ್ತ್ರದಾನ ಕೊಟ್ಟು ಮತ್ತು ಪಾದರಕ್ಷೆಗಳನ್ನು ದಾನವಾಗಿ ಕೊಟ್ಬಿಟ್ಟು ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಗತಿ ಆಗುತ್ತೆ. ಖಂಡಿತವಾಗೂ ಒಳ್ಳೆಯದಾಗಲಿ. ಇನ್ನೊಂದು ನಿಮಗೆ ಆರೋಗ್ಯ ಸುಧಾರಣೆ ಆಗೋಕ್ಕೆ ಇನ್ನೊಂದು ಅನುಷ್ಠಾನ ಒಂದು ಹೇಳ್ತೀನಿ, ಒಂದು ದೇವಾಲಯ ಹೇಳ್ತೀನಿ, ಅಲ್ಲಿ ಹೋಗಿ ಬನ್ನಿ. ಕೇಳಿಸ್ಕೊತಾ ಇದ್ದೀರಾ? ತಿಪ್ಟೂರಲ್ಲಿ ಇರ್ತಕ್ಕಂಥ ಸ್ವಲ್ಪ ದೂರದಲ್ಲಿ, ಒಂದು 10 ಕಿಲೋಮೀಟರ್ ದೂರದಲ್ಲಿ ದಸರಿಘಟ್ಟ ಅಂತ ಕೇಳಿದ್ದೀರಾ? ಚೌಡೇಶ್ವರಿ ತಾಯಿ ಜಗನ್ಮಾತೆ ಇರ್ತಕ್ಕಂಥ ಸಾನ್ನಿಧ್ಯ. ಅಲ್ಲಿ ಹೋಗಿ ಒಂದು ಸಂಕಲ್ಪ ಮಾಡಿ ಆ ತಾಯಿಗೆ ಒಂದು ಉಡಿ ತುಂಬಿಟ್ಟು ಬನ್ನಿ. ಅವಳಿಗೊಂದು ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗೂ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ. ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಆಗಲೇ ತಿಳಿಸ್ಕೊಟ್ರಿ ನಮಗೆ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಆದರೆ ಭರತ ಹುಣ್ಣಿಮೆ ಅಂತಂಥ ಸಂದರ್ಭದಲ್ಲಿ, ಇವಾಗ ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಜನ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿಬಿಡ್ತಾರೆ. ಅದರಿಂದ ಅವ್ರಿಗೆಲ್ಲೋ ಒಂದು ಕಡೆ ನಷ್ಟ ಆಗೋದಾಗ್ಲಿ, ಅಶುಭ ಆಗೋದಾಗ್ಲಿ, ಇದೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾವ ಕೆಲಸಗಳನ್ನು ಮಾಡಬಾರ್ದು ಅದ್ರ ಬಗ್ಗೆ ಹೇಳಿ. ಈಗ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಉಚ್ಚಾಟ ಮೆರೀತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪೌರ್ಣಮಿ ದಿನವೇ ಮಾಂಸಾಹಾರಿಗಳನ್ನು ಮಾಡ್ತಕ್ಕಂಥದ್ದು, ಅಮಾವಾಸ್ಯೆ ದಿನವೇ ಮಾಂಸಾಹಾರಿಗಳನ್ನು ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಿದಾಗ ಮನೆಯಲ್ಲಿ ದರಿದ್ರ ಬರದೇ ಇರ್ತಕ್ಕಂಥದ್ದು ಏನಾಗುತ್ತೆ ಹೇಳಿ? ಆಯಾ ನಕ್ಷತ್ರಗಳು, ಆಯಾ ತಿಥಿಗಳ, ಆಯಾ ವಾರಗಳಲ್ಲಿ ಇಂಥದ್ದೇ ಮಾಡಬೇಕು ಅನ್ನೋದನ್ನು ನಮ್ಮ ಪೂರ್ವ ಕಾಲದಿಂದಲೂ ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೆಲವರು ಉಚ್ಚಾಟ ಮೆರೀತೀರಿ, ಕೆಲವರು ಹೇಳಿದ ಮಾತೇ ಕೇಳಲ್ಲ. ನೋಡಿ, ಕೆಲವರು ಮಾಲಾಧಾರಿಗಳಾಗಿದ್ದರೂ ಕೂಡ ಹೋಗ್ಬಿಟ್ಟಿದ್ದೇನೆ, ಹೋಯ್ತಾ ದಾರಿಯಲ್ಲಿ ಮಾಂಸಾಹಾರಿಗಳಾಗ್ತಾರೆ. ಮಾಲೆ ಇರ್ತದೆ, ಅಯ್ಯಪ್ಪನ ಮಾಲೆಗಳು ಇರ್ತದೆ, ನಾವೆಷ್ಟೋ ವಿಸಲ್ಸ್ ನೋಡಿದ್ದೀವಿ. ಆದರೆ ಮಾಂಸ ತಿಂತಾ ಇರ್ತಾರೆ. ಇದನ್ನೆಲ್ಲ ಮಾಡಿದ್ರಾಗ ಅವ್ರಿಗೆ ಎಷ್ಟು ಒಳ್ಳೆಯದಾಗುತ್ತಾ? ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನ ನಿಮಗೆ ಅತಿರೇಕವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು. ನಾವು ಮನೆಗಳಲ್ಲಿ ತುಪ್ಪದ ಬತ್ತಿಗಳನ್ನು ಮಾಡಿದಾಗ, ದೇವಾಲಯಗಳಿಗೆ, ಕುಲದೇವರುಗಳಿಗೆ ನಾವು ಚೆನ್ನಾಗಿ ಆಕೆಯನ್ನು ಮನಸ್ಸಿನಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು, ಜಪ ತಪಗಳನ್ನು ಮಾಡ್ತಕ್ಕಂಥದ್ದು, ಅವನ ಹೋಮಗಳನ್ನು ಕೊಡ್ತಕ್ಕಂಥದ್ದು, ಹವಿಸ್ಸನ್ನು ಕೊಡ್ತಕ್ಕಂಥದ್ದು, ಅರ್ಘೆಯನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ನಮಗೆ ಆ ಫಲ ಸಿಕ್ಕೇ ಸಿಗುತ್ತೆ.
ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಕೆಲಸಗಳು ಮಾಡಿದಾಗ ಫಲ ಕೊಡು ಅಂದರೆ ಕೊಡೋಕ್ಕಲ್ಲ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಮೇಡಮ್, ದಾವಣಗೆರೆ. ಓಕೆ, ನಿಮ್ಮ ಹೆಸರು ಹೇಳಿ. ಮೇಡಮ್ ಉಮೇಶ್ ಕುಮಾರ್. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಉಮೇಶ್ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ಕಾರ. ದಾವಣಗೆರೆಯಿಂದ ಕರೆ ಮಾಡಿದ್ರು ನಮ್ಮ ವಾಹಿನಿಗೆ. ಲಾಸ್ಟ್ ಟೈಮ್ ಅಮಾವಾಸ್ಯೆ ಇತ್ತು, ನಿಮ್ಮ ಹತ್ರ ಏನೋ ವಿಶೇಷವಾಗಿ ಇದ್ರದ್ದು ಹೇಳ್ತಾ ಇದ್ರಿ ಗುರುಜಿ ನೀವು. ಹಾಂ, ಅದು ಉತ್ತರಾಯಣಿ ಬೇರೆಲ್ಲ ಹೇಳ್ತಾ ಇದ್ರಿ. ಇದು ಮಗಳು ವಿದ್ಯಾಭ್ಯಾಸಕ್ಕಾಗಿ ಕೇಳ್ತಾ ಇದ್ದೆ ಗುರುಜಿ. ಈಗ ಮಗಳು ವಿದ್ಯಾಭ್ಯಾಸ ಕೇಳ್ತಾ ಇದ್ದೀರಾ? ಹಾ ಗುರುಜಿ. ಖಂಡಿತವಾಗೂ ನೀವು ನಾಳೆ ದಿನ ಉತ್ತರಾಯಣಿ ಬೇರೆ ಸಿಕ್ಕೇ ಸಿಗುತ್ತೆ ಎಲ್ಲ ನಮ್ಮ ಹಳ್ಳಿಗಾಡ್ ಕಡೆ. ಹಾ ಗುರುಜಿ. ಖಂಡಿತವಾಗಿ ತಗೊಬನ್ನಿ ನಾಳೆ. ಅದರಲ್ಲೂ ಭರತ ಹುಣ್ಣಿಮೆ ಇರೋದ್ರಿಂದ ನನ್ನ ತಾಯಿ ಜಗನ್ಮಾತೆಯ ಆ ದಿನ ಎಷ್ಟು ವಿಶೇಷ ನಾಳೆ ಕಾರ್ಯಕ್ರಮಗಳು ಅಂತಂದರೆ, ನಮ್ಮ ಭರತಕ್ಕೆ, ನಮ್ಮ ದೇಶಕ್ಕೆ, ಇಡೀ ಪ್ರಪಂಚದಾದ್ಯಂತನೂ ಆ ಶಕ್ತಿ ತುಂಬಿರ್ತಕ್ಕಂಥದ್ದು ನಾಳೆ ಭರತ ಹುಣ್ಣಿಮೆ. ಎಷ್ಟು ವೇರಿಯೇಷನ್ ಇರುತ್ತೆ ಅಂದರೆ ಪೃಥ್ವಿಲಿ ಅಷ್ಟು ಸಂತೋಷದಾಯಕವಾಗಿರ್ತಕ್ಕಂಥದ್ದು ನಾಳೆ. ಯಾಕಂದರೆ ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ವಿಜೃಂಭಣೆಯಾಗಿ ಸವದತ್ತಿಯ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ನನ್ನ ತಾಯಿ ಜಗನ್ಮಾತೆ. ಅದರಲ್ಲೂ ನಮ್ಮ ಕರುನಾಡಿನಲ್ಲಿ ನಾವೆಂಥ ಪುಣ್ಯವಂತರು. ಆ ಸಿದ್ಧಾಚಲ ಪರ್ವತದಲ್ಲಿ ಎಷ್ಟೋ ಋಷಿಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದು. ಎಷ್ಟೋ ಋಷಿಮುನಿಗಳು ತ್ಯಾಗ ಮಾಡಿ ಅಲ್ಲಿಂದ ಮೋಕ್ಷಕ್ಕೆ ಹೋಗಿರ್ತಕ್ಕಂಥ ಸ್ಥಳ ಅದು. ನೋಡಿ, ಜಮದಗ್ನಿ ತಂದೆ ತಾಯಿಗಳು ಆಶ್ರಮ ಇರತಕ್ಕಂಥ ಜಾಗ ಅದು, ಆ ಜೋಗಳ ಬಾವಿಲಿರ್ತಕ್ಕಂಥ. ಅದಕ್ಕೆ ಒಮ್ಮೆ ಆದರೂ ನೀವು ಹತ್ರದಲ್ಲಿ ದಾವಣಗೆರೆ ಇದ್ದರೆ ನಿಮಗೆ ನಿಯರೆಸ್ಟ್ ಬೈ. ನಾವು ಬೆಂಗಳೂರಿಂದ ತುಂಬ ದೂರ, ಮೈಸೂರಿಂದ ದೂರ, ಆದರೆ ನೀವು ಅಲ್ಲೇ ಇರ್ತಕ್ಕಂಥ ಅಲ್ಲಿ ಸವದತ್ತಿ ಯಲ್ಲಮ್ಮನ ಕ್ಷೇತ್ರಕ್ಕೆ ಮಗಳು ಕರ್ಕೊಂಡೋಗಿ ಅಲ್ಲಿ ಜೋಗಳ ಬಾವಿ ಸ್ನಾನ ಮಾಡಿಸಿ, ಯನಗೊಂಡದಲ್ಲಿ ಸ್ನಾನ ಮಾಡಿಸಿ, ತಾಯಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಾಳೆ ತುಂಬ ಜನ, ಕನಿಷ್ಠ ಪಕ್ಷ ಒಂದು 35 ಲಕ್ಷ ಜನ ಸೇರೋ ಅಂಥ ಯೋಗಫಲ ಇದೆ. ಆಂಧ್ರ, ಮಹಾರಾಷ್ಟ್ರ, ಕರುನಾಡಿನಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರುಗಳು ನಾಳೆ ವಿಜೃಂಭಣೆಯಾಗಿ ತಾಯಿಯನ್ನು ದರ್ಶನ ಮಾಡಲಿದ್ದಾರೆ. ನಾಳೆ ಏನಾದರೂ ರಶ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೆ ಬರೋ ತಿಂಗಳಲ್ಲಿ ಮಗಳು ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ಸ್ನಾನ ಮಾಡಿಸಿ ಅಲ್ಲೊಂದು ಉಡಿ ತುಂಬೋದನ್ನು ಮಾಡಿ ಆಕೆಗೆ ತುಂಬ ಚೆನ್ನಾಗಾಗುತ್ತೆ. ಉತ್ತರಾಯಣಿ ಬೇರಿನಿಂದ ಆಗ್ನೇಯ ಚಕ್ರದಲ್ಲಿ ಇಡ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗಲಿ. ಅಮ್ಮ ಗುರುಜಿ, ನೀವು ಎಷ್ಟು ಸರಳವಾಗಿ ಹೇಳ್ತಿರಲಿಲ್ಲ, ಅದನ್ನ ತುಂಬಾ ಖುಷಿ ಪಟ್ಟು ಕೇಳ್ತಾ ಇರ್ತೀವಿ. ನನಗೆ ಲೈನ್ ಸಿಗ್ಲೇ ಇದ್ರೂ ಪರವಾಗಿಲ್ಲ, ನೀವು ಹೇಳೋದನ್ನ ಪೂರ್ಣ ಕೇಳ್ತಾ ಇರ್ತೀವಿ ಗುರುಜಿ. ಖಂಡಿತವಾಗೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಎಲ್ಲರೂ ನಾವೆಲ್ಲ ಚೆನ್ನಾಗಿರೋಣ. ನಮ್ಮ ವಾಹಿನಿ ಜಾಸ್ತಿ ನೋಡ್ತಾ ಇರಿ, ವೀಕ್ಷಣೆ ಮಾಡ್ತೀರಿ. ಖಂಡಿತ. ನನಗೆ ವಿಶೇಷ ರಾಜ್ ನ್ಯೂಸ್ ಅಂತಂದ್ರೆ ನಾನು ಹಾಕೊಂಡು ನೋಡೋದು ಮ್ಯಾಕ್ಸಿಮಮ್. ಅದ್ರಲ್ಲಿ ಏನೋ ವಿಶೇಷ ಕಾರ್ಯಕ್ರಮಗಳೇ ಬರ್ತದೆ. ಬೆಳಗಿಂದ ನಮ್ಮ ರೈತ ಕಾರ್ಯಕ್ರಮ ಆಗಿರ್ಬೋದು, ತುಂಬಾ ಕಾರ್ಯಕ್ರಮ ನೋಡ್ಲಿಕ್ಕೆ ಇಷ್ಟಪಡಲ್ಲ. ನಾನು ರೈತನಾದ್ರಿಂದ ರೈತ ಕಾರ್ಯಕ್ರಮ ರೈತರು ನಮ್ಗೆ ಅನ್ನದಾತರು, ನಮ್ಗೆ ಅನ್ನ ಕೊಡೋವಂಥವ್ರು ನೀವೆಲ್ಲ ಭಾಗ್ಯದಾತರು. ನೀವೆಲ್ಲ ಖುಷಿ ಪಟ್ರೆ ನಮ್ಗೆ ಅದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ. ನಾವು ಗುರುಜಿ ಒಟ್ಟು ಮಗ ನಕ್ಷತ್ರ ಸಿಂಹ ರಾಶಿ ಮಗಳದ್ದು. ಖಂಡಿತವಾಗೂ ಚೆನ್ನಾಗಿರ್ತಾರೆ. ಮಹಾನಕ್ಷತ್ರ ಅಲ್ವೇನಪ್ಪ, ಏನು ಯೋಚನೆ ಮಾಡೋದು ಬೇಡ. ಯಾವ್ದಾರ ಒಂದು ದೇವಾಲಯ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯದಾಗಿ ಒಂದು ಸ್ವಲ್ಪ ಹೇಳೋದಾದ್ರೆ. ಖಂಡಿತವಾಗ ನಮ್ಮ ಕಡೆಗೆ ನೋಡಿ ಟೈಮೇ ಹೋಗೋದು ಗೊತ್ತಾಗಲ್ಲ. ನನ್ನ ಬಂಧು ಬಾಂಧವರೆಲ್ಲ ಮಾತಾಡ್ಕೊಂಡು ನಾಳೆ ವಿಶೇಷವಾಗಿ ಅತ್ತಿಬೆಲೆಯ ನನ್ನ ದೇವಾಲಯದಲ್ಲಿ, ಆಶ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಬಂಧು ಬಾಂಧವರ ಸಮೇತವಾಗಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭೀಕ್ಷಿತವಾಗಿರಲಿ. ನಾಳೆ ಭರತ ಹುಣ್ಣಿಮೆ ದಿನ ವಿಶೇಷವಾಗಿರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲೂ ದರ್ಶನ ಮಾಡಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು ಗುರುಜಿ. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಅದರಲ್ಲೂ ಕೂಡ ಭರತ ಹುಣ್ಣಿಮೆ ಬಗ್ಗೆ. ನಿಮಗೂ ಕೂಡ ಧನ್ಯವಾದಗಳು. ಅರ್ಜುನ್ ರಾವ್ ಗುರೂಜಿಗಳು, ಖ್ಯಾತ ಜ್ಯೋತಿಷ್ಯರು, ಸಾಕಷ್ಟು ವಿಚಾರಗಳನ್ನು ಇಂದು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರೂಜಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.